ನಿನ್ನೆ ನಡೆದಿರುವಂತಹ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮೈತ್ರಿ ಯಾಕೆ ಫೇಲ್ ಆಯಿತು? ಜೆಡಿಎಸ್ ಹಾಗೂ ಬಿಜೆಪಿ ನಡುವಿನ ಸಮನ್ವಯ ಕೊರತೆ ಇದೆಲ್ಲದಕ್ಕೂ ಕೂಡ ಕಾರಣವಾಯಿತಾ? ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸಮನ್ವಯತೆ ಇರಲಿಲ್ವಾ? ಹಾಗಾದರೆ ಬಿಜೆಪಿ ಜೆಡಿಎಸ್ಗೆ ತಲೆನೋವು ತಂದಿಟ್ಟಂಥ ವಿಧಾನ ಪರಿಷತ್ತಿನ ರಣರಂಗ ಒಂದೇ ವೇದಿಕೆ ಆದರೂ ಕೂಡ ತಂತ್ರಗಾರಿಕೆ ಬೇರೆ ಬೇರೆ ಆಗಿದ್ದು ಹೇಗೆ? ಜೆಡಿಎಸ್ನ 4 ರಿಂದ 5 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಹಾಗಾದರೆ ಯಾಕೆ ನೋಡಿ, ಆಯಾ ಪಕ್ಷಗಳು ತನ್ನ ಶಾಸಕರನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಕಾಂಗ್ರೆಸ್ನ ಆದಿಯಾಗಿ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಬೇರೆ ಬೇರೆ ರೆಸಾರ್ಟ್ಗಳಲ್ಲಿ ಅವರನ್ನಿಟ್ಟು ಕೆಲವಷ್ಟು ಟ್ರೈನಿಂಗನ್ನು, ಹೊಸ ಶಾಸಕರಿಗೆ ಟ್ರೈನಿಂಗನ್ನು ಕೊಡಲಾಗಿದೆ. ಹೇಗೆ ಮತದಾನ ಮಾಡಬೇಕು ನೀವು ಅಂತ ಹೇಳಿ. ಜೊತೆಗೆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಅಪ್ಪಿತಪ್ಪಿಯೂ ಕೂಡ, ಯಾಕಂತ ಹೇಳಿದರೆ ಆದ್ಯತಾ ಮತಗಳು ಅಥವಾ ಪ್ರಾಶಸ್ತ್ಯದ ಮತಗಳನ್ನು ಹಾಕುವಲ್ಲಿ, ಯಾಕಂದರೆ ನೇರವಾಗಿ ಒಬ್ಬರಿಗೆ ಮತ ಚಲಾಯಿಸಿ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಹೋಗ್ತಾರೆ, ಓಟ್ ಹಾಕ್ತಾರೆ, ವಾಪಸ್ ಬರ್ತಾರೆ. ಬಟ್ ಇಲ್ಲಿ ಪ್ರಾಶಸ್ತ್ಯದ ಮತಗಳಿದ್ದಾವೆ. ಆ ಮತಗಳು ಹೇಗೆ ಮತದಾನ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲದಂಥ ಹೊಸ ಶಾಸಕರಿಗೆ ಅವರಿಗೆ ತರಬೇತಿಯನ್ನು ಕೂಡ ಮಾಡಲಾಗಿದೆ, ಒಂದು ಡೆಮೋ ಕೂಡ ಮಾಡಲಾಗಿತ್ತು. ಜೆಡಿಎಸ್ ಕೂಡ ಅದರಲ್ಲಿ ಹಿಂದೆ ಬಿದ್ದಿರಲಿಲ್ಲ. ದೇವನಹಳ್ಳಿ ಬಳಿ ಇರುವಂಥ ಒಂದು ರೆಸಾರ್ಟ್ನಲ್ಲಿ 18 ಶಾಸಕರನ್ನು ಅಥವಾ 17 ಶಾಸಕರನ್ನು ಜಿ ಟಿ ದೇವೇಗೌಡರನ್ನ ಹೊರತುಪಡಿಸಿ ಒಂದು ರೆಸಾರ್ಟ್ನಲ್ಲಿಟ್ಟಿದ್ದರು. ತನ್ನ ಶಾಸಕರನ್ನು ಹಿಡಿದಿಟ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಅಡ್ಡ ಮತದಾನಕ್ಕೆ ಅವಕಾಶ ಮಾಡಿಕೊಡಬಾರದು ಎನ್ನುವ ಕಾರಣಕ್ಕಾಗಿ ಜೆ ಡಿ ಎಸ್ ಅಂಥದ್ದೊಂದು ತಂತ್ರಗಾರಿಕೆಯನ್ನು ಮಾಡಿ